सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणी नमोस्तुते। ಇವತ್ತು ನಾವು ಶ್ರೀರಾಮಲಿಂಗ ಚೌಡೇಶ್ವರಿ ದೇವಾಲಯದಲ್ಲಿದ್ದೀವಿ. ಶಂಕರಿ ಗುಡಿಯಿಂದ ಶುರುವಾದಂತಹ ದೇವಸ್ಥಾನ ನಂತರದ ದಿನಗಳಲ್ಲಿ ಚೌಡೇಶ್ವರಿ ದೇವಿಯ ಪ್ರತಿಷ್ಠಾಪನೆಯಾಗಿ ಶ್ರೀರಾಮಲಿಂಗ ಚೌಡೇಶ್ವರಿ ದೇವಾಲಯ ಆಗುತ್ತೆ. ಶ್ರೀರಾಮಲಿಂಗ ಚೌಡೇಶ್ವರಿ ಹೆಸರು ಯಾಕೆ ಬಂತು ಅಂತ ಹೇಳೋದಾದ್ರೆ, ಶ್ರೀರಾಮ ವನವಾಸದಲ್ಲಿದ್ದಂತಹ ಸಂದರ್ಭದಲ್ಲಿ ಬ್ರಹ್ಮಹತ್ಯ ದೋಷಕ್ಕೆ ತುತ್ತಾಗಿರ್ತಾರೆ. ಅದರ ನಿವಾರಣೆಗೋಸ್ಕರ ಶಿವಲಿಂಗನನ್ನ ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ತಪಸ್ಸನ್ನ ಮಾಡ್ತಾ ಇರ್ತಾರೆ. ಶಿವ ಪ್ರತ್ಯಕ್ಷವಾಗಿ ಚೌಡೇಶ್ವರಿಯನ್ನ ನೀನು ಬೇಡ್ಕೊ ಅಂತ ಹೇಳಿ ಮಾಯ ಆಗ್ತಾರೆ. ನಂತರ ಚೌಡೇಶ್ವರಿ ದೇವಿ ಪಾಪ ನಿವಾರಣೆ ಮಾಡಿದ್ಲು ಅನ್ನೋ ಐತಿಹ್ಯ ಇದೆ. ಆ ನಂತರ ಶ್ರೀರಾಮಲಿಂಗ ಚೌಡೇಶ್ವರಿ ಅನ್ನೋ ಹೆಸರು ಬಂತು ಅಂತ ನಮ್ಮ ಇತಿಹಾಸ ಹೇಳುತ್ತೆ. ನಾನು ಈ ದೇವಸ್ಥಾನದ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಸುಮಾರು 11 ವರ್ಷಗಳಿಂದ ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಈ ವರ್ಷ ನಮ್ಮ ದಸರಾ ಇದಕ್ಕೆ 63 ವರ್ಷದ ಇದರಲ್ಲಿ ನಡೀತಾ ಇದೆ. ವಿಜೃಂಭಣೆಯಿಂದ ನಡೆಸಬೇಕು ಅನ್ನೋ ಉದ್ದೇಶದಿಂದ ಭಾರಿ ವಿಜೃಂಭಣೆಯಿಂದ ಈ ವರ್ಷವೂ ನಾವು ದಸರಾ ಮಂಟಪವನ್ನು ಹೊರತರ್ತಾ ಇದ್ದೇವೆ. ಈ ದೇವಸ್ಥಾನದ ಅಭಿವೃದ್ಧಿ ಕಾರ್ಯವನ್ನು ಶುರು ಮಾಡಿದ್ದೇವೆ. ನಮ್ಮ ದೇವಸ್ಥಾನದ ಗರ್ಭಗುಡಿಯನ್ನು ಸ್ವಲ್ಪ ಹಿಂದಕ್ಕೆ, ಅಂದರೆ ಸುಮಾರು ಒಂದು 15 ಅಡಿ ಹಿಂದಕ್ಕೆ ತಗೊಳ್ತಾ ಇದ್ದೇವೆ. ಅದಕ್ಕೆ ಸುಮಾರು ಅಂದಾಜು ವೆಚ್ಚ 1.5 ಕೋಟಿ ಆಗುವ ಲೆಕ್ಕಾಚಾರದಲ್ಲಿದೆ. ಆದಷ್ಟು ಶೀಘ್ರವಾಗಿ ಮಾಡಲು ಸಹಕಾರವನ್ನು ಎಲ್ಲರಿಂದಲೂ ಕೇಳ್ಕೊಳ್ತಾ ಇದ್ದೇವೆ. ಎಲ್ಲರೂ ಸಹಕಾರ ಕೊಟ್ಟರೆ ಆದಷ್ಟು ಶೀಘ್ರದಲ್ಲಿ ಅತಿ ಶೀಘ್ರದಲ್ಲಿ ಚೆನ್ನಾಗಿ ನಡೆಸೋ ಒಂದು ಅಭಿಪ್ರಾಯ ಇಟ್ಕೊಂಡು ನಡೆಸ್ತಾ ಇದ್ದೇವೆ. ಎಲ್ಲರ ಸಹಕಾರವನ್ನು ಕೋರ್ತಾ ಇದ್ದೇನೆ. ಈ ಮಂಟಪ ನಮಗೆ ಸ್ಪೆಷಲ್ ಯಾಕೆಂತ ಹೇಳಿದ್ರೆ, ನಮ್ಮ ಚೀಫ್ ಎಡಿಟರ್ ಇಂದ ಮಾಡಲ್ಪಟ್ಟಂತಹ ಮೂರ್ತಿಗಳೆಲ್ಲ ಇಲ್ಲಿದೆ. ಸೊ ಅವ್ರ ಜೊತೆ ನಾವು ಮಾತಾಡೋಣ, ಬನ್ನಿ. ನಮಸ್ತೆ ಚೀಫ್ ಎಡಿಟರ್, ಎಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ನೀವು? TV1 ಚಾನಲ್ ಅಲ್ಲಿ ಎಡಿಟರ್ ಆಗಿ ವರ್ಕ್ ಮಾಡ್ತೀನಿ. ಸೊ ನಿಮ್ಮ ಎಡಿಟಿಂಗ್ ಅಂಡ್ ನಿಮ್ಮ ಚೌಡೇಶ್ವರಿ ದೇವಸ್ಥಾನ ಎರಡು ಹೆಂಗ್ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ? ಇದು ಆರ್ಟ್ ವರ್ಕ್ ನಂದು ಪ್ಯಾಷನ್ ಆಗಿರೋದ್ರಿಂದ ಪಾರ್ಟ್ ಟೈಮ್ ಥರ ವರ್ಕ್ ಮಾಡ್ತಾ ಇದ್ದೀನಿ. 2 ಸೈಡ್ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಹಿಂದಿನ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ ಏನು ಹೊಸತನದಿಂದ ಬಂದಿದ್ದೀರಾ ನೀವು ಚೌಡೇಶ್ವರಿ ತಂಡದಲ್ಲಿ? ಹಿಂದಿನ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಲಾಸ್ಟ್ ಟೈಮ್ ನಾವು ಸಿಂಪಲ್ ಆಗಿತ್ತು. ಈ ಸಲ ಚೆನ್ನಾಗಿ ಮಾಡ್ತಾ ಇದ್ದೀವಿ. ಅಂದರೆ ಈ ಸಲ ಫಸ್ಟ್ ಶೋ ನಮ್ಮದೇ ಇರುತ್ತೆ, ಬಾಟದ ಮುಂದೆ ಇರುತ್ತೆ. ಬೆಸ್ಟ್ ಶೋ ನಾವು ಕೊಡ್ತಾ ಇದ್ದೀವಿ ಈ ಸಲ. ಈ ಸತಿಯ ಕಥೆಯ ಸಾರಾಂಶ 1 ಲೈನಲ್ಲಿ ಹೇಳೋದಾದ್ರೆ? ಕತೆ ಅಂದರೆ ಸೀತೆಯ ಚಂಡಿಕಾವತಾರ ಅಂತ, ಮಹಾಸಾಧ್ವಿ ಸೀತೆ ಚಂಡಿಕಾವತಾರ. ನಿಮ್ಮ ಟೀಮ್ ಅವ್ರು ನಿಮ್ಗೆ ಎಷ್ಟು ಸಪೋರ್ಟಿವ್ ಆಗಿದ್ದಾರೆ? ಒಳ್ಳೆ ಟೀಮ್ ನಮ್ಮದು. ಒಂದು 10 ಜನ ಇದ್ದಾರೆ, 10 ಮೆಂಬರ್ಸ್ ಇದ್ದೀವಿ. ಕ್ರಿಯೇಟಿವ್ ಸ್ಟುಡಿಯೋ ಅಂತ ಒಳ್ಳೆ ಸಪೋರ್ಟ್ ಮಾಡ್ತಾರೆ. ಎಲ್ಲರೂ ಡೇ ಆ್ಯಂಡ್ ನೈಟ್ ವರ್ಕ್ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ. ಈ ಟೀಮ್ದು ಇನ್ನೊಂದು ಸ್ಪೆಷಾಲಿಟಿ ಏನು ಅಂತ ಹೇಳಿದರೆ, ಅಪ್ಪ ಮಗ ಇರೋ ಟೀಮ್ ಇದು. ತುಂಬ ಹೆಮ್ಮೆ ಅನಿಸುತ್ತೆ. ಅಪ್ಪನಿಗೆ ಮಗ ಸಪೋರ್ಟಿವ್ ಆಗಿ, ಮಗನಿಗೆ ಅಪ್ಪ ಸಪೋರ್ಟಿವ್ ಆಗಿ. ಇವ್ರ ತಂದೆ ಜೊತೆ ಸಹ ಮಾತಾಡೋಣ ನಾವು. ತಾಯಿಯಂತೆ ಮಗಳು, ನೂಲಿನಂತೆ ಸೀರೆ ಅಂತಾರೆ, ಹಾಗೆ ತಂದೆಯಂತೆ ಮಗ ಇದ್ದಾರೆ ಇಲ್ಲಿ. ಫ್ರೆಂಡ್ ಆದ ಮೇಸ್ತ್ರಿ ಅಂತ ಕರಿತೀವಿ ಇವ್ರನ್ನ ನಾವು. ಇವ್ರ ಜೊತೆ ಕೂಡ ಮಾತಾಡೋಣ. ನಮಸ್ತೆ ಸರ್. ನಮಸ್ತೆ, ನನ್ನ ಹೆಸರು ಡ್ಯಾನಿಯಲ್ ಅಂತ. ಅದೇ ಮೇಸ್ತ್ರಿ ಅಂತ ಫೇಮಸ್ಸು. ಸರ್ ಏನು ವರ್ಕ್ ಮಾಡಿದ್ದೀರಾ ನೀವು ಇಲ್ಲಿ? ಸೊ ಬೇಸಿಕಲಿ ನಮ್ಮದು ನಂದು ಪಾರ್ಟ್ ಅಂತ ನಾನು ಇಲ್ಲಿ ಸಪ್ರೇಟಾಗಿ ಮೆನ್ಷನ್ ಮಾಡಲ್ಲ. ಆ್ಯಸ್ ಅ ಹೋಲ್ ಯೂನಿಟಾಗಿ ನಾವು ಇಲ್ಲಿ ಕೆಲಸ ಮಾಡಿರೋದು. ತುಂಬ ಚೆನ್ನಾಗಿ ಬರ್ತಾಯಿದೆ. ಏನೋ ಸ್ವಲ್ಪ ಮಳೆ ಕಾರಣದಿಂದ ಸ್ವಲ್ಪ ಕೆಲಸ ಡಿಲೇ ಆಗ್ತಾಯಿದೆ, ಬಿಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ. ನಮ್ಮದು 11:30ಗೆ ಬಾಟ ಮುಂದೆ ಶೋ ಇರುತ್ತೆ, ಫಸ್ಟ್ ಶೋ ಇರುತ್ತೆ. ಆದಷ್ಟು ಜನ ಕ್ರೌಡ್ ಬಂದು ನಮ್ಮ ಶೋನ ವಿಟ್ನೆಸ್ ಮಾಡಬೇಕು ಅಂತ ಎಲ್ಲರಲ್ಲಿ ಕೇಳ್ಕೊತೀವಿ ನಾವು. ಸರ್, ನಮ್ಮ ಎಡಿಟರಿಂದ ನೀವೇನಾದರೂ ಕಲಿತೀರಾ ಅನ್ನೋದಾದ್ರೆ ಏನು ಕಲಿತೀರಾ? ಅವನಿಂದ ಕಲಿಯೋದು ಸುಮಾರಿದೆ, ಆದರೆ ಅವನಿಂದ ಕಲಿಬಾರ್ದು ಅನ್ನೋದು ಓವರ್ ಥಿಂಕಿಂಗ್ನ. ಅದೊಂದು ನಾನು ಕಲಿಬಾರ್ದು ಅಷ್ಟೇ, ಮಿಕ್ಕಿದೆಲ್ಲ ಓಕೆ, ತೊಂದರೆ ಇಲ್ಲ. ಸರ್, ನಮ್ಮ ಚೀಫ್ ಎಡಿಟರ್ದು ವರ್ಕ್ನ ನೀವು 1 ಲೈನಲ್ಲಿ ಹೇಳೋದಾದ್ರೆ? ಲೈಕ್ ಫಾರ್ ಮೀ ಹಿ ಈಸ್ ದ ಬೆಸ್ಟ್. ಅದಕ್ಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದ? ಇಲ್ಲ, ಅದು ಸಣ್ಣ ವಯಸ್ಸಿಂದ ಜೊತೆಲೇ ಬಂದಿರೋದಲ್ಲ. ಐ ನೋ ಈಸ್ ವರ್ಕ್. ಓಕೆ ಸರ್, ಎಷ್ಟನೇ ವರ್ಷದ ಮಂಟಪ ಇದು? ಚೌಡೇಶ್ವರಿ ಅವ್ರದ್ದು 63ನೇ ವರ್ಷದ ಮಂಟಪ ಇದು ನಾವು ಹೊರಡಿಸ್ತಿರೋದು. ಸೊ ಈ ವರ್ಷದ ಮಂಟಪದ ಸ್ಟೋರಿದು 1 ಲೈನ್ ನೀವು ಕೇಳಿದ್ರಲ್ಲ, ಆ 1 ಲೈನ್ ಬಂದ್ಬಿಟ್ಟು ರಿಲೇಟೆಡ್ ಟು ಹೇಗೆ ಹೇಳ್ಬೋದು, ಒಂದು ಮಗನ ಕುಂಭಕರ್ಣ ಮಗನ ಬಿಡೋದು, ಆ ಒಂದು ಮೇನ್ ಒಂದು ಥೀಮ್ ಇದೆ. ಅದನ್ನ ನೀವು ಯಾರು ಮಿಸ್ ಮಾಡ್ಕೋಬೇಡಿ.
ಇಡೀ ಮಡಿಕೇರಿ ಫಸ್ಟ್ ಟೈಮಲ್ಲಿ ಮಡಿಕೇರಿ ದಸರಾ ಫಸ್ಟ್ ಟೈಮ್ ಹಿಸ್ಟ್ರಿಲಿ ಆ ಥರ ಒಂದು ಸೀಕ್ವೆನ್ಸ್ ಫಸ್ಟ್ ಟೈಮ್ ನಾವು ಮಾಡ್ತಿದ್ದೀವಿ. ಅದನ್ನ ಯಾರು ಮರಿಬೇಡಿ, ಯಾರು ಮಿಸ್ ಮಾಡಬೇಡಿ, ಬಂದು ನೋಡಿ. ನಾಳೆ ದಿನ ನೀವು ಮಾತಾಡ್ತೀರಾ ಆ ಸೀಕ್ವೆನ್ಸ್ ಬಗ್ಗೆ, ಅದು ನಾವು ಹೇಳ್ಬೋದು. ಇಷ್ಟು ವರ್ಷ ಮಾಡಿದಿರಲ್ವಾ, ಇದರಲ್ಲಿ ಜನಗಳು ಈಗಲೂ ಕೂಡ ಮಾತಾಡುವಂತಹ ಮಂಟಪ ಯಾವುದು? ಮಂಟಪದ ಕತೆ ಆಗಿರ್ಬೋದು ಅಥವಾ ಫಿಗರ್ಗಳಾಗಿರ್ಬೋದು, ಯಾವುದಿದೆ? ಚೌಡೇಶ್ವರ ಅವ್ರದ್ದು ಮೇಯ್ನ್ಲಿ ನಾವು ಇಷ್ಟಪಡೋದೇ ದಾರಿಗಾಸುರ ಸ್ಟೋರಿ. ದಾರಿಗಾಸುರ ಸ್ಟೋರಿ 50ನೇ ವರ್ಷದಲ್ಲಿ ಮಾಡಿದ್ರು. ಆ ಶಿವ ತಿರುಗಿಸಿದ್ನ ಮಾತ್ರ ಇನ್ನೂ ನಾವು ಮರೆಯಲ್ಲ, ಜನರು ಮರೆಯಲ್ಲ. ಆ ಒಂದು ಫೀಲೇ ಬೇರೆ ಅದು. ಆಗ ನಾವು ಚಿಕ್ಕ ಮಕ್ಕಳಾಗಿದ್ವಿ, ಆ ಫೀಲೇ ಬೇರೆ ಇತ್ತು. ಅಂತಹ ಕಮ್ಬ್ಯಾಕ್ ನಾವು ಈ ವರ್ಷ ಎಕ್ಸ್ಪೆಕ್ಟ್ ಮಾಡ್ಬೋದಾ? ಈ ಸ್ಟೋರಿ ಚೌಡೇಶ್ವರಿ ಮಂಟಪಕ್ಕೆ ಒಂದು ಏನು ಹೇಳ್ಬೋದು ಅದಕ್ಕೆ ಒಂದು ಹೊಸ ಥರ. ಈ ಥರ ಸ್ಟೋರಿ ಚೌಡೇಶ್ವರಿ ಅವ್ರ ಕಡೆ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಚಾನ್ಸೇ ಇರಲ್ಲ, ಆ ಥರ ಸ್ಟೋರಿ. ಈಗ ನಮ್ಮ ಜೊತೆ ಸೃಜನ್ ಫೆಮ್ ಅವರ ತಂದೆ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಸರ್, ಹೇಗನ್ಸುತ್ತೆ ಸರ್ ಚೌಡೇಶ್ವರಿಲಿ ಕೆಲಸ? ಚೌಡೇಶ್ವರಿಯಲ್ಲಿ ನನ್ನ ಅನಿಸಿಕೆಯಲ್ಲಿ ತುಂಬ ಅನುಭವ ಇದೆ. ಬೇರೆ ಮಂಟಪದಲ್ಲಿ ಕೆಲಸ ಮಾಡಿ ಇನ್ನೂ ಚಂದ ಮಾಡಬೇಕು ಅಂತೇಳಿ ಅನಿಸ್ತಾ ಇದೆ. ಚಂದ ಆಯ್ತದೆ ಈ ವರ್ಷ. ಈ ವರ್ಷ ನಾವು ಪ್ರೈಸಿಗೆ ಕಾಂಪೀಟ್ ಮಾಡ್ತಾ ಇದ್ದೀವಿ. ಚೌಡೇಶ್ವರಿ ಟೆಂಪಲ್ ಅವರು ಬರ್ತೇವೆ ಅಂತೇಳಿ ನಮಗೊಂದು ಭರವಸೆ ಇದೆ ಈ ವರ್ಷ. ಮಗನಿಗೆ ಸಪೋರ್ಟಿವ್ ಆಗಿ ನಿಂತಿದ್ದೀರಾ ಸರ್, ಇದ್ರ ಬಗ್ಗೆ ಏನು ಹೇಳ್ತೀರಾ? ಅವನಿಗೆ ಈಗ ಅಂತಲ್ಲ, ನಾನು ತುಂಬ ಸಣ್ಣದಿಂದನೇ ಸಪೋರ್ಟ್ ಮಾಡ್ತಾಯಿದ್ದೀನಿ. ಡ್ರಾಯಿಂಗ್ಸ್, ಪೇಂಟಿಂಗ್ಸ್ ಎಲ್ಲ ಹೇಳಿಕೊಟ್ಟು ಅವನಿಗೆ ತುಂಬ ಸಪೋರ್ಟ್ ಮಾಡ್ತಾಯಿದ್ದೆ. ಮತ್ತು ಅವನು ಎಲ್ಲಿ ಕಾಂಪೀಟ್ ಮಾಡ್ತಿದ್ದ ಅಲ್ಲಿಗೆ ನಾನು ಅವನ ಜೊತೆ ಹೋಗ್ತಾಯಿದ್ದೆ ಕಾಂಪೀಟ್ ಮಾಡೋಕ್ಕೆ ಅಂತೇಳಿ. ಹಂಗೆ ಅವನಿಗೆ ಸಣ್ಣದಿಂದ ಎರಡನೇ ಕ್ಲಾಸ್ 3ನೇ ಕ್ಲಾಸ್ ಇರುವಾಗನೇ ಸಪೋರ್ಟ್ ಮಾಡ್ತಾಯಿದ್ದೆ. ಸರ್, ಎಷ್ಟು ದಿನ ಆಯಿತು ಸರ್ ನೀವು ಬಂದು ಕೂಡ ಸಪೋರ್ಟ್ ಕೆಲಸ ಎಲ್ಲ ಮಾಡ್ತಾ ಇದ್ದೀರಾ? ಸ್ಟಾರ್ಟ್ ಆಗಿ ಒಂದು 2 ತಿಂಗಳಾಗಿದೆ ವರ್ಕ್. ಅದೇ ರಾತ್ರಿ ಹಗಲೆಲ್ಲ ಮಾಡಿಬಿಟ್ಟು ಇನ್ನೊಂದು 2-3 ದಿನದಲ್ಲಿ ಎಲ್ಲ ಕಂಪ್ಲೀಟ್ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು. बोलो श्री चौडेश्वरी अम्मा के, बोलो श्री चौडेश्वरी अम्मा के, बोलो श्री चौडेश्वरी